ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ತಾಲ್ ದಾದ್ರಾವನ್ನು ಕಲಿಯೋಣ. ತಾಲ್ ದಾದ್ರಾದಲ್ಲಿ 6 ಮಾತ್ರಾಗಳು ಬರುತ್ತವೆ. 1ನೇ ಮಾತ್ರಕ್ಕೆ ಪೆಟ್ಟು ಬರುತ್ತದೆ. ಹಾಗೆ 4ನೇ ಮಾತ್ರಾದ ಮೇಲೆ ಖುಷಿ ಬರುತ್ತದೆ. 3-3ರಂತೆ ಇದರಲ್ಲಿ 2 ಭಾಗಗಳಿವೆ. ಅದು ಈ ತಾಳವು ಸುಗಮ ಸಂಗೀತದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ತಾಳವನ್ನು ಹಾಕುವಂಥ ಪದ್ಧತಿಯನ್ನು ಹಸ್ತದ ಮುದ್ರಾಕ್ರಿಯೆಯಲ್ಲಿ ನಾನು ಹೇಳಿಕೊಡುತ್ತೇನೆ. ತಾವು ಇದನ್ನು ಗಮನಿಸಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಮೊದಲು ಕೈಯ ಈ 2 ಹಸ್ತಗಳನ್ನು ನೋಡಿಕೊಂಡು ಒಂದು ಹಸ್ತದ ಮೇಲೆ ಇನ್ನೊಂದು ಹಸ್ತವನ್ನು ಹೀಗೆ ಬಡಿಯುವಂಥ ಒಂದು ಕ್ರಿಯೆಗೆ ಪೆಟ್ಟು ಎಂದು ಕರೆಯುತ್ತಾರೆ. ಹಾಗೆ ಅಂಕಿಗಳನ್ನು ಬೆರಳು ಮೂಲಕವಾಗಿ ಹೀಗೆ ತೋರಿಸುವಂಥ ಕ್ರಿಯೆಗೆ ಇವುಗಳಿಗೂ ಕೂಡ ಅಂಕಿಯಲ್ಲಿ ಬರುತ್ತವೆ. ಇವು ಮಾತ್ರಾಗಳನ್ನು ಹೇಳುವಂಥ ಒಂದು ಪದ್ಧತಿ. ಇನ್ನು ಮೇಲೆ ಹೀಗೆ ತೋರಿಸುವಂತಹದ್ದು, ಹೀಗೆ ತೋರಿಸುವಂಥ ಒಂದು ಪದ್ಧತಿಗೆ ಖುಷಿ ಎಂದು ಕರೆಯಲ್ಪಡುತ್ತದೆ. ಹೀಗೆ ಹಾಕಿದರೆ ಇದು ಪೆಟ್ಟು, ಹೀಗೆ ತೋರಿಸಿದರೆ ಇದು ಹುಸಿ, ಹೀಗೆ ತೋರಿಸಿದರೆ ಮಧ್ಯದಲ್ಲಿರುವಂಥ ಅಂಕಿಗಳನ್ನು ಹೀಗೆ ತೋರಿಸಲಾಗುತ್ತದೆ. ಈ ತಾಳವನ್ನು ನಾನು ಹೀಗೆ ನಿಮಗೆ ಪರಿಚಯಿಸುತ್ತೇನೆ. 1 2 3 4 5 6 ಒಟ್ಟು ಇದರಲ್ಲಿ 6 ಮಾತ್ರಾಗಳು. 1ನೇ ಖಂಡ ಮೊದಲು 3 ಮಾತ್ರಾಗಳು, 2ನೇ ಖಂಡ ಭಾಗದಲ್ಲಿ ಮತ್ತೆ 3 ಮಾತ್ರಾಗಳು, ಒಟ್ಟು 6 ಮಾತ್ರಾಗಳು. 1 2 3 4 5 6 ಹೀಗೆ ನಾವು ಎಣಿಸುವಂತಹದ್ದು. ಇದಕ್ಕೆ ಬೋಲುಗಳು ಹೇಳಬೇಕು. ಇದರೊಂದಿಗೆ ಧ ಧಿನ್ ನ, ಧ ತೋ ನ, ಧ ಧೀ ನ, ಧ ತೋ ನ, ಹೀಗೆ ಇದರ ಬೋಲುಗಳು. 1 2 3 4 5 6 ಧ ಧೀ ನ, ಧ ತೋ ನ, ಧ ಧೀ ನ, ಧ ತೋ ನ, ಹೀಗೆ ಈ ಬೋಲುಗಳನ್ನು ಹೇಳುವಂಥದ್ದು ತಾವು ಪ್ರಾಕ್ಟೀಸ್ ಮಾಡಬೇಕು. ಅದರ PDF ಫೈಲನ್ನು ನೋಟ್ಸನ್ನು ತಮಗೆ ಕಳುಹಿಸಿಕೊಡುತ್ತೇನೆ.